ಸೇವಕರು ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ರವರಿಗೆ ಜಿ ಕನ್ನಡ ನ್ಯೂಸ್ ಚಾನೆಲ್ ವತಿಯಿಂದ ಯುವರತ್ನ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಂಜುನಾಥ್ ರವರು ಮಾತನಾಡಿ, ನನಗೆ ಗುರುತಿಸಿ ಅನೇಕ ಸಂಸ್ಥೆಗಳು ಪ್ರಶಸ್ತಿ ನೀಡುತ್ತಿದ್ದಾರೆ, ನನಗೆ ತುಂಬಾ ಸಂತೋಷವಾಗಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ಎಲ್ಲ ಸಂಸ್ಥೆಯವರು ನಿಮ್ಮನ್ನು ಗುರುತಿಸಿ ಈ ಸಂಸ್ಥೆಗಳಿಗೆ ಏನು ಹೇಳ್ತೀರಾ ಸರ್? ಎಲ್ಲ ಸಂಸ್ಥೆಗಳಿಗೂ ನಾನು ಅವ್ರ ಚಿರಋಣಿಯಾಗಿರ್ತೀನಿ ಸರ್. ನಾನು ಅವ್ರಿಗೆ ಯಾಕಂತಂದ್ರೆ ನಾನು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಹೇಳ್ತಾರೆ, ದಾನ ಮಾಡಿದ್ರೆ ಬಲಗೈಯಲ್ಲಿ ಮಾಡಿದ್ರೆ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಯಾವುದೇ ನಾನು ಮಾಡಿರ್ತಕ್ಕಂಥ ಕೆಲಸಗಳು ನಾನು ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಅದು ಏನು ನಮ್ಮ ಆತ್ಮೀಯ ಸ್ನೇಹಿತರು ಮೀಡಿಯಾದವ್ರು ಏನಿರ್ತಾರೆ, ಅವರು ನನ್ನ ಮಾಡಿರ್ತಕ್ಕಂಥ ಕೆಲಸಗಳನ್ನ ಗುರುಸಿ ಅವರು ಕೊಟ್ಟಿರ್ತಕ್ಕಂಥ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅವು ಮತ್ತೆ ಎಲ್ಲದರಲ್ಲೂ ಇಂಟರ್ನೆಟ್ ಅಲ್ಲಿ ಯೂಟ್ಯೂಬ್ಗಳಲ್ಲಿ ಹೋಗಿರೋದ್ರಿಂದ ಗುರುಸಿ ನನ್ನ ಐಡೆಂಟಿಫೈ ಮಾಡಿ ನನ್ನ ಕರೀತಾ ಇದ್ದಾರೆ ಹೊರತು ನಾವು ಯಾರಾದ್ರೂ ಹುಡ್ಕೊಂಡು ಹೋಗ್ಲಿಲ್ಲ ನಾನು ಕೊಡಿ ಅಂತೇಳಿ. ಸೊ ಸುಮಾರು ನನಗೆ ಅವಾರ್ಡ್ಗಳನ್ನ ನಾನು ಕೊಟ್ಟಿರ್ತಕ್ಕಂಥದ್ದು. ರೀಸೆಂಟ್ ಆಗಿ ನಮ್ಮ ಸುವರ್ಣ ಚಾನಲ್ ಕನ್ನಡಪ್ರಭ ಅವರು ಸೋಷಿಯಲ್ ವರ್ಕ್ ಅವಾರ್ಡ್ನ ನನಗೆ ಇದರಲ್ಲಿ ಏನು ಹಾಂಗ್ಕಾಂಗ್ ನಲ್ಲಿ ನನಗೆ ವಿತರಣೆ ಸಹ ಮಾಡಿದ್ರು. ಜಿ ನ್ಯೂಸ್ ಅವರು ಸಹ ನನ್ನ ಗುರುತಿಸಿದ್ದಾರೆ. ನನಗೆ ಒಂದು ಅವಾರ್ಡ್ನ ಯುವರತ್ನ ಅವಾರ್ಡ್ ಕೊಡಬೇಕು, ನನಗೆ ಸೋಷಿಯಲ್ ವರ್ಕ್ ಯುವರತ್ನ ಏನು ಅವಾರ್ಡ್ನ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ದಿವಂಗತ ಪುನೀತ್ ರಾಜ್ಕುಮಾರ್ ಸರ್ ಹೆಸರಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಮೂವಿ ಯುವರತ್ನ ಅಂತ ಸಿನಿಮಾ ಟೈಟ್ಲ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅವಾರ್ಡ್ ತಗೊಳ್ಳೋಕೆ ಬಹಳ ಹೆಮ್ಮೆ ಆಗ್ತದೆ.